ಅಲ್ಲ ನಕ್ಷತ್ರ, ಶಕುಂತಲಾ ದೇವಿ ಅವ್ರ ಕಣ್ಣಲ್ಲಿ ನಿನ್ನನ್ನ ಕೆಟ್ಟೋಳನಾಗ್ ಮಾಡಿ ಯಾರಿಗೇನ್ ಸಿಗುತ್ತೆ? ತುಂಬಾ ವಿಚಿತ್ರ ಅನ್ನಿಸ್ತದೆ. ಯಾರೋ ತುಂಬಾ ಪ್ಲಾನ್ ಮಾಡಿರೋದು. ನೋಡಿ ಭೂಪತಿ ಅವ್ರೆ, ಆಗ್ಲಿಂದ ಅವಳಿಗೆ ಕನ್ಸೋಲ್ ಮಾಡಕ್ ಟ್ರೈ ಮಾಡ್ತಿದ್ದೀನಿ. ಮುಖ ಸಪ್ಪೆ ಮಾಡ್ಕೊಂಡ್ ಕೂತಿದ್ದಾಳೆ. ಶ್ವೇತಾ ಅವರೇ, ಬೇಜಾರು ಮಾಡ್ಕೊಂಡಿಲ್ಲ ಅಂದ್ರೆ ಒಂದ್ 2 ನಿಮಿಷ ನನ್ನ ನಕ್ಷತ್ರ ಹತ್ರ ಮಾತಾಡ್ಬೇಕು. ಆ ಕಡೆ ಇರ್ತೀರಾ? ಪರವಾಗಿಲ್ಲ, ಅವರು ಇರ್ಲಿ ಬಿಡು. ಶ್ವೇತಾ ಅವರೇ, ಪ್ಲೀಸ್. ನಾನು ಯಾವಾಗಲೂ ನಿಮ್ಗೊಂದು ಮಾತು ಹೇಳ್ತೇನೆ, ನೆನಪಿದ್ಯಾ? ಎಲ್ರೂ ನಂಬೇಡ. ಎಲ್ಲರೂ ನಿನ್ನಷ್ಟು ಒಳ್ಳೆಯವರಲ್ಲ. ನಕ್ಕೊಂಡು ಮಾತಾಡೋರೆಲ್ಲ ನಿಮ್ಮ ಫ್ರೆಂಡ್ಸ್ ಅಲ್ಲ. ನೆನಪಿರ್ಬೇಕು ತಾನೆ? ಹೌದು. ಅದ್ಯಾಕೀಗ ಯಾರ ಬಗ್ಗೆ ಹೇಳ್ತಿದ್ಯಾ? ಒಂದ್ಸಲಿ ಯೋಚನೆ ಮಾಡಿ. ಈ ಪಾರ್ಟಿ ವಿಷಯ ಮಾತಾಡ್ಬೇಕಾದ್ರೆ ಆ ಜಾಗದಲ್ಲಿ ಇದು ನೀನು, ರವಿ ಸರ್, ಶ್ವೇತಾ, ಮೀನು, ನಾನು ಅಷ್ಟೇ. ಈ ವಿಷಯ ಗೊತ್ತಿದ್ದು ನಮ್ ಇಷ್ಟೇ ಜನ. ಅಂದ್ರೆ ನೀನೇ ಯೋಚನೆ ಮಾಡಿ ನೋಡು. ಶ್ವೇತಾ ಮೇಡಮ್ ಮೇಲೆ ಡೌಟಾ? ಅವರೇ ಇದನ್ನೆಲ್ಲ ಮಾಡ್ತಿರೋ ತರ ಹೇಳ್ತಿದ್ಯಲ್ವೋ? ಅಲ್ವೋ, ನನ್ನನ್ ಸಿಕ್ಕಾಕ್ಸಿ ಅವ್ರಿಗೆ ಏನ್ ಸಿಗುತ್ತೆ? ನೀನ್ ಯಾಕೆ ಅವ್ರ ಮೇಲೆ ಇಷ್ಟ ಡೌಟು? ನಾವ್ ಗೇಟ್ ಹತ್ರ ಮಾತಾಡ್ತಿರ್ಬೇಕಾದ್ರೆ ತುಂಬಾ ಜನ ಇದ್ರು. ಇದು ಅವ್ರ ಕಿವಿಗೂ ಬಿದ್ದಿರ್ಬೋದಲ್ಲ. ಈ ನ್ಯೂಸ್ನ ಅವರೇ ಸ್ಪ್ರೆಡ್ ಮಾಡಿರ್ಬೋದಲ್ಲ. ಯಾಕೆ ಇಷ್ಟೊಂದು ಒಳ್ಳೆಯವಳಾಗ್ತಿದ್ಯಾ? ಒಂಚೂರು ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡು. ಏನ್ ಪ್ರಾಕ್ಟಿಕಲ್? ಆಗ ನೀನೇ ಹೇಳಿದೆ ತಾನೆ, ಕಣ್ಣಾರೆ ಕಂಡ್ರು ಕಣ್ಮುಚ್ಚಿ ನಂಬಾರ್ದು, ಹಿಂದೆ ಮುಂದೆ ತಿಳಿದೆ ಯಾರ ಬಗ್ಗೆನೂ ಮಾತಾಡಬಾರ್ದು ಅಂತ. ಅದ್ ನಿನ್ಗೆ ಅಪ್ಲೈ ಆಗಲ್ವಾ? ಅಂದ್ಮೇಲೆ ಅದ್ ಯಾವ ಆಧಾರ ಇಟ್ಕೊಂಡು ಮೇಡಮ್ ಮೇಲೆ ಆರೋಪ ಮಾಡ್ತಿದ್ಯಾ? ತಪ್ಪಲ್ವಾ? ಮೇಡಮ್ ಒಳ್ಳೆಯವ್ರು ಕಣೋ ಮಿಸ್ಟ್ರಿ. ಸ್ವಲ್ಪ ನಂಬಿಕೆ ಇರ್ಲಿ. ಎಲ್ಲದಕ್ಕೂ ಈಗ ಆಡ್ಬೇಡ, ಅವ್ರಿಗೆ ಗೊತ್ತಾದ್ರೆ ಬೇಜಾರು ಮಾಡ್ಕೋತಾರೆ. ನೋಡು, ಇದೆಲ್ಲ ಶುರುವಾಗಿದ್ದು ನನ್ನಿಂದಲೇ. ಮೊದಲು ಶಕುಂತಲಾ ಮೇಡಮ್ ಹತ್ರ ಹೋಗಿ ಕ್ಷಮೆ ಕೇಳ್ತೀನಿ. ಈಗ ಇಲ್ಲಿಗೆ ಮುಗಿಸ್ತೀನಿ ನಾನು. ಎಲ್ಲಿ ಹೋಗ್ತಿದ್ಯಾ? ಅವ್ರಾಗ್ಲೇ ಹೊರಟಾಯ್ತು. ಛೇ, ಒಂದು ಕ್ಷಮೆ ಕೇಳೋ ಯೋಗ್ಯತೆನೂ ಉಳಿಲಿಲ್ಲ ನನಗೆ. ನನ್ನ ಟೈಮೇ ಸರಿಲ್ಲ ಅನ್ಸುತ್ತೆ. ಹಾಗೆಲ್ಲ ಏನು ಇಲ್ಲ ಕಣ. ಈಗ ತಾನೇ ನಾನೇ ಅವ್ರ ಹತ್ರ ಮಾತಾಡ್ಕೊಂಡು ಬಂದಿದ್ದೀನಿ. ನಿನ್ ತಪ್ಪು ಏನೂ ಇಲ್ಲ ಅಂತಾನೂ ಹೇಳಿದ್ದೀನಿ. ಕ್ಷಮಿಸಿದ್ದಾರೆ ಅಂತಾನೂ ಹೇಳಿದೆ. ಯೋಚನೆ ಮಾಡಬೇಡ. ನಕ್ಷತ್ರ, ಏನಾಗಿದೆ ನಿನ್ಗೆ? ಮಳೆ ಬೇರೆ ಬರೋ ಥರ ಇದೆ. ನಡಿ ಹೋಗೋಣ. ಆಮೇಲೆ ಬರ್ತೀನಿ ಕಣ, ನನ್ಗೊಬ್ಳೇ ಇರ್ಬೇಕನ್ನಿಸ್ತೀವಿ. ಹುಷಾರು. ಶ್ವೇತಾ ಈ ಕೆಲಸ ಮಾಡಿಲ್ಲ ಅಂದಮೇಲೆ ಇನ್ಯಾರು ಮಾಡೋದಕ್ಕೆ ಸಾಧ್ಯ? ಯಾರು ನಕ್ಷತ್ರನ ಟಾರ್ಗೆಟ್ ಮಾಡ್ತಿದ್ದಾರೆ? ನಕ್ಷತ್ರ ಮೇಲೆ ಇಷ್ಟೊಂದು ಸಿಟ್ಟು ಯಾಕೆ? ಇನ್ನೂ ಎಷ್ಟೊತ್ತಾಗತ್ತೆ ಮೇಡಮ್? ಇನ್ನೊಂದು 10 ನಿಮಿಷ ಆಗುತ್ತೆ, ರೆಡಿ ಆಗ್ಬಿಡುತ್ತೆ. ಮುನ್ನ ಅಮ್ಮ, ತುಂಬಾ ಸುಸ್ತಾಗ್ತಾ ಇದೆ, ಬೇಗ ಮುಗಿಸಿ ಆದಷ್ಟು ಬೇಗ ನಾವು ಮನೆ ಸೇರ್ಬೇಕು. ಅಮ್ಮ, ಎಳ್ಳೀರು ಏನಾದ್ರು ತಗೋಬರ್ಲಾ? ಇಲ್ಲ ತಿಂಡಿಗಿನ ಏನಾದ್ರು? ಇಷ್ಟೆಲ್ಲ ಆದ್ಮೇಲೂ ನನ್ನ ಗಂಟ್ಲಲ್ಲಿ ಅನ್ನ ಇಳಿಯುತ್ತೆ ಅಂತೀಯ? ಇದು ದೇಹಕ್ಕಾಗಿರೋ ಸುಸ್ತಲ್ಲ, ಮನಸ್ಸಿಗಾಗಿರೋ ಆಘಾತ. ಇವತ್ತು ದಿನಾನೇ ಸರಿಗಿಲ್ಲ, ಒಂದಾದ್ಮೇಲೆ ಒಂದು ಶಾಕು. ನನ್ನ ಕೈ ಡೈಜೆಸ್ಟ್ ಮಾಡ್ಕೊಳಕ್ ಆಗ್ತಿಲ್ಲ. ಭೂಪತಿ ಯಾಕೆ ಹಿಂಗ ಆಡ್ತಿದ್ದಾನೆ ಮುನ್ನ? ಆ ಹುಡುಗಿ ನಕ್ಷತ್ರ, ಅವಳನ್ ಕಂಡ್ರೆ ಯಾಕೆ ಇಷ್ಟೊಂದು ಕೇರ್ ತಗೋತಾ ಇದ್ದಾನೆ? ಅಂಡ್ ದಟ್ ಶ್ವೇತಾ, ಅವಳು ಯಾಕೆ ನನ್ನ ಮಗನ ಜೊತೆ ಇದ್ದಾಳೆ? ಅವನ್ ಕೇಳಿದ್ರೆ ನನ್ನ ಫ್ರೆಂಡು ಅಂತಾನೆ. ಏನ್ ನಡೀತಾ ಇದೆ ಇಲ್ಲಿ? ಅಮ್ಮ, ಆ ಕಪ್ ಹುಡುಗಿ ವಿಚಾರ ಬಿಟ್ಟು ಹಾಕಿ ಮೇಡಮ್, ಅದೊಂದು ಲೆಕ್ಕನಾ ನಿಮ್ಗೆ? ಆದ್ರೆ ನನ್ಗೆ ಯಾಕೋ ಶ್ವೇತಾ ಮೇಡಮ್ ಏನೋ ಮಿಸ್ ಹೊಡಿತಾ ಇದೆ ಅಂತ ಅನ್ಸುತ್ತೆ.
ನೀವು ಯಾರಂತಲೇ ಗೊತ್ತೇ ಇಲ್ಲ ಅನ್ನೋ ರೀತಿ ಆಡ್ತಿದಾರಲ್ಲ. ಇದೇನ್ ವಿಚಿತ್ರ, ಅದ್ ಹೇಗ್ ಸಾಧ್ಯ ಅಂತೀನಿ. ನನಗೂ ಅದೇ ಅನುಮಾನ ಮುನ್ನ. ನಾನು ಆರ್ತಿ ಹತ್ರ ಮಾತಾಡ್ತೀನಿ. ನಾನು ಇಲ್ಲೇ ಮುಂದೆ ಇರ್ತೀನಿ. ಕಾರ್ ರೆಡಿ ಆದ್ಮೇಲೆ ಕಾಲ್ ಮಾಡು, ಆಯ್ತಾ? ಅಮ್ಮ, ತುಂಬಾ ದೂರ ಹೋಗ್ಬಿಡಿ. ಮೊದ್ಲೇ ಸುಸ್ತು ಅಂತ ಹೇಳ್ತಾ ಇದ್ದೀರಾ. ಇಲ್ಲೇ ಹತ್ರದಲ್ಲಿರಿ. ಹಲೋ ಆರ್ತಿ, ಹೇಗಿದ್ದೀರಾ? ಸ್ವಲ್ಪ ಮಾತಾಡ್ಬೇಕಿತ್ತು, ಬಿಡುವಾಗಿದ್ದೀರಾ? ಅಯ್ಯೋ, ನಾನು ಯಾವಾಗಲೂ ಬಿಡುವಾಗೇ ಇರ್ತೀನಿ. ಏನು ವಿಷಯ ಅಂತ ಹೇಳಿ. ಸರಿ, ನೀವು ನಿಜವಾಗ್ಲೂ ನಿಮ್ಮ ಮಗಳ ಜೊತೆ ನನ್ನ ಮಗನ ವಿಷಯ ಮಾತಾಡಿರೋದು ಹೌದಾ? ಹೌದು. ಸರಿ, ಅವಳು ಈ ಮದುವೆಗೆ ಒಪ್ಪಿರೋದು ಹೌದಾ? ಹಾ, ಹುಡುಗ ಇಷ್ಟ ನಂಗೆಲ್ಲ ಓಕೆ ಅಂದಿದ್ಲು. ನಿಜವಾಗ್ಲೂ? ಹೌದು ಶಕುಂತಲ ಅವರೇ. ಈ ಆಷಾಢ ಮುಗಿದ್ಮೇಲೆ ನಾವೇ ನಿಮ್ಮ ಮನೆಗೆ ಬರ್ತೀವಿ ಅಂತ ಹೇಳಿದ್ವಲ್ಲ, ಮದುವೆ ಮಾತುಕತೆ ಆಡೋದಿಕ್ಕೆ. ನೆನಪಿದೆ, ಆದ್ರೆ ಆಷಾಢ ಮುಗಿಯೋವರೆಗೂ ಅತ್ತೆ ಆಗೋಳು ಎದುರುಗಡೆನೇ ಇದ್ರು ಗುರ್ತೇ ಇಲ್ದಿರೋ ತರ ಆಡ್ಬೇಕು, ಇಲ್ದಿದ್ರೆ ಅಪಶಕ್ನ ಆಗುತ್ತೆ ಅಂತ ನಿಮ್ ಕಡೆ ಏನಾದ್ರೂ ಪದ್ಧತಿ ಇದೆಯಾ? ನಮ್ ಕಡೆ ಅಂತೂ ಇಲ್ಲ. ನಿಮ್ ಕಡೆ ಇದ್ರೆ ಹೇಳಿ, ತಿಳ್ಕೊತೀನಿ. ಅಯ್ಯೋ, ಯಾಕೆ ಶಕುಂತಲ ಅವರೇ, ಏನಾಯ್ತು? ಏನ್ ವಿಷಯ? ಏನ್ ವಿಷಯ? ಇಲ್ಲಿ ಏನ್ ನಡೀತಿದೆ ನೀವೇ ಹೇಳ್ಬೇಕು ಆರ್ತಿ ಅವ್ರೆ. ನಿಮ್ ಮಗಳು ನಾನು ಒಂದೇ ಕಡೆ ಇದ್ದೀವಿ. ನನ್ ಮಗ ಕೂಡ ಇಲ್ಲೇ ಇದ್ದಾನೆ. ಆದ್ರೆ ನಿಮ್ ಮಗಳು ನಾನು ನನ್ ಮಗ ಯಾರು ಅಂತ ಗೊತ್ತೇ ಇಲ್ಲ ಅನ್ನೋ ತರ ಆಡ್ತಾ ಇದ್ದಾಳೆ. ಅವಳು ಮದ್ವೆಗೆ ಒಪ್ಪಿಗೆ ಕೊಟ್ಟಿರೋದು ನಿಜಾನೇ, ಆದ್ರೆ ಇದಕ್ಕೇನ್ ಅರ್ಥ ಆರ್ತಿ ಅವ್ರೆ? ನೀವೇ ಹೇಳ್ಬೇಕು. ನನ್ ಮಗನ್ ಕೇಳಿದ್ರೆ ಇವಳು ನನ್ನ ಹೊಸ ಫ್ರೆಂಡು ಅಂತ ನಂಗೆ ಪರಿಚಯ ಮಾಡ್ಕೊಡ್ತಾನೆ. ವಾಟ್ಸ್ ರಾಂಗ್ ವಿತ್ ಯೋರ್ ಡಾಟರ್ ಆರ್ತಿ? ನಾಳೆ ಮದ್ವೆ ಆಗೋ ಹುಡುಗನ್ ಜೊತೆ ಏನ್ ಹೊಸದಾಗಿ ಫ್ರೆಂಡ್ಶಿಪ್ಪು? ಹಾ, ಯಾಕೆ ಅವಳು ಭೂಪತಿ ಫೋಟೋನೇ ನೋಡಿಲ್ವಾ? ಏನು ಎಲ್ಲ ಸೇರ್ಕೊಂಡು ನನ್ನ ಜೊತೆ ಆಟ ಆಡ್ತಿದ್ದೀರಾ? ಎಂಥ ಎಡ್ವರ್ಟ್ ಮಾಡ್ಬಿಟ್ಲು. ಹೇಗಾದ್ರೂ ಸರಿ, ಇವಳು ಹುಡುಗಾಟಕ್ಕೆ ಒಂದು ಒಳ್ಳೆ ಸಂಬಂಧ ಕೈತಪ್ಪ ಹೋಗದೆ ಇರೋ ಹಾಗೆ ನೋಡ್ಕೋಬೇಕು. ನಂಗೆ ಉತ್ತರ ಬೇಕು. ಹೀಗ್ ಸುಮ್ನೆ ಇದ್ರೆ ಆಗೋದಿಲ್ಲ. ನಿನ್ ಮಗಳು ಯಾಕೆ ಹೀಗಾಡ್ತಾ ಇದ್ದಾಳೆ? ಅದು ನಿಮ್ಗೆ ಹೇಗೆ ಹೇಳ್ಬೇಕೋ ಗೊತ್ತಾಗ್ತಾ ಇಲ್ಲ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಶಕುಂತಲ ಅವರೇ. ಆಕ್ಚುಲಿ ಶ್ವೇತಾ ಎಷ್ಟು ಬೇಗ ಮದ್ವೆ ಬೇಡ ಅಂತ ಕೂತಿದ್ಲು. ಈ ಹಿಂದೆ ಎಲ್ಲ ಹುಡುಗರ ಫೋಟೋನು ನೋಡದೆ ರಿಜೆಕ್ಟ್ ಮಾಡ್ಬಿಡ್ತಾ ಇದ್ಲು. ಆದ್ರೆ ಈ ಸಂಬಂಧ ಮಿಸ್ ಆಗೋದು ನನಗಿಷ್ಟ ಇರಲಿಲ್ಲ. ಹೇಗೋ ಗೊತ್ತೋ ಗೊತ್ತಿಲ್ದೇನೋ ಅವರಿಬ್ರು ಫ್ರೆಂಡ್ಸ್ ಆಗ್ಬಿಟ್ಟಿದ್ದಾರೆ. ಅದು ಹಾಗೆ ಇದ್ಬಿಡ್ಲಿ ಬಿಡಿ. ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ. ಒಳ್ಳೆ ಸಮಯ ನೋಡ್ಕೊಂಡು ನಾನೇ ಅವಳ ಹತ್ರ ಮದ್ವೆ ಬಗ್ಗೆ ಮಾತಾಡೋಣ ಅಂತಿದ್ದೆ. ಇಂಥ ದೊಡ್ಡ ಮೋಸನ? ಐ ನೆವರ್ ಎಕ್ಸ್ಪೆಕ್ಟೆಡ್ ದಿಸ್ ಫ್ರಮ್ ಯು ಆರ್ತಿ. ನನ್ ಮಗನ್ ಮದ್ವೆ ಅಂದ್ರೆ ಅದು ಬರೀ ಮದ್ವೆ ಅಲ್ಲ, ನನ್ ಮನೆತನದ ಭವಿಷ್ಯ. ಅದು ಈ ವಿಷಯದಲ್ಲಿ ರಾಜಿನ? ನೋ ನೆವರ್, ನೋ ನೆವರ್ ಆರ್ತಿ. ನಾನ್ ಯಾಕೋ ಮದ್ವೆ ಪ್ರಪೋಸಲ್ ಇಟ್ಟು ತಪ್ಪು ಮಾಡ್ದೆ ಅನಿಸ್ತಿದೆ. ಇದನ್ನ ಇಲ್ಲ ಮುಗಿಸ್ಬಿಡೋಣ. ಬಾಯ್. ಮತ್ ಯಾಕೆ ಹೀಗಾಗ್ತಿದೆ? ಒಂದಾದ್ಮೇಲೆ ಒಂದ್ ಕೆಟ್ಟದೇ ಆಗ್ತಿದೆ. ಅಮ್ಮ, ನಿನ್ ಪೂಜೆಗೆ ಅಂತ ಬಂದ್ರೆ ಒಂದಾದ್ಮೇಲೆ ಒಂದ್ ಆಘಾತ ಆಗ್ತಿದ್ಯಲ್ಲ, ಅದು ನನ್ ಮಗನ್ ಮದ್ವೆ ವಿಷಯದಲ್ಲಿ. ಛೇ.
ಈ ಭೂಪತಿ ನನ್ನ ದೂರ ಕಳ್ಸಿ ಅವಳ ಜೊತೆ ಅಂತದ್ ಏನ್ ಮಾತಾಡ್ತಿರ್ಬೋದು? ಶ್ವೇತಾ, ಎಲ್ಲಿದ್ಯಾ? ಎಲ್ಲೋ ಇದೀನಿ. ನಿಂಗೆ ಯಾಕೆ? ವಿಷಯ ಹೇಳು. ವಿಷಯ ಇಲ್ದೆ ಕೇಳ್ತಿಲ್ಲ, ಕೇಳಿದ್ದಕ್ಕೆ ಉತ್ತರ ಕೊಡು. ಯಾಕೋ ಅತಿ ಆಗ್ತಿದೆ. ಎಲ್ಲಿ ಹೋಗಿದ್ಯಾ ಭೂಪತಿ ಜೊತೆ? ಮಾಡಿದ್ದಕ್ಕೆಲ್ಲ ನಾವು ಉತ್ತರ ಕೊಡೋ ಹಾಗಾಗ್ತಿದೆ. ಹಲೋ, ವಾಲ್ಯೂಮ್ ಕಡಿಮೆ ಮಾಡ್ಕೊ. ನಾನು ಎಲ್ಲಾದ್ರೂ ಇರ್ತೀನಿ, ಏನಾದ್ರೂ ಮಾಡ್ತೀನಿ. ನಿನ್ಗೆ ಯಾಕೆ? ವಾಟ್ಸ್ ಯೋರ್ ಪ್ರಾಬ್ಲಮ್? ನಾನು ನಿಮ್ಮಮ್ಮ ಕಣೆ, ನಾನಲ್ದೆ ಇನ್ಯಾರು ಪ್ರಶ್ನೆ ಮಾಡ್ಬೇಕು? ಭೂಪತಿ, ಶಕುಂತಲಾ ದೇವಿ, ನೀನು ಎಲ್ಲರೂ ಒಂದೇ ಕಡೆ ಇದ್ದೀರಾ ಅಷ್ಟು ಮಾತ್ರ ಹೇಳು. ಹೌದು, ಇದೀವಿ. ಸೋ ವಾಟ್? ಹಲೋ ಸ್ವೀಟಿ, ಇಲ್ಲೊಂದು ಎಡವಟ್ಟಾಗಿದೆ ಕಣೆ. ಮೊನ್ನೆ ಶಕುಂತಲಾ ದೇವಿಯವ್ರು ಕಾಲ್ ಮಾಡಿದ್ರು, ತುಂಬಾ ತಡ ಮಾಡ್ತಿದ್ದೀರಿ, ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ಹೇಳ್ಬಿಡಿ, ನಾನು ಬೇರೆ ಹುಡುಗಿನ ಹುಡುಕ್ತೀನಿ ಅನ್ಬಿಟ್ರು. ಅದಕ್ಕೆ ಪಾಪ ಗಾಬ್ರಿಲಿ ಅತ್ತಿಗೆ ಇಲ್ಲ ಇಲ್ಲ ನಿನಗೆ ಮದುವೆ ಒಪ್ಕೆ ಅಂತ ಹೇಳ್ಬಿಟ್ರು ಕಣೆ. ಈಗಷ್ಟೇ ಶಕುಂತಲಾ ದೇವಿಯವ್ರು ಕಾಲ್ ಮಾಡಿದ್ರು ಸ್ವೀಟಿ, ನೀವೆಲ್ಲ ಒಂದೇ ಕಡೆ ಇದ್ದೀರಂತೆ, ನೀನ್ ಬೇರೆ ಅವ್ರು ಯಾರು ಗೊತ್ತೇ ಇಲ್ಲ ಅನ್ನೋ ತರ ನಡ್ಕೋತಿದ್ಯಂತೆ. ಮುಂದೆ ಏನಾಗುತ್ತೋ ಅಂತ ನಮ್ಗೆಲ್ಲ ಭಯ ಆಗ್ತಿದೆ ಸ್ವೀಟಿ. ಓ ಗಾಡ್, ಅದಕ್ಕೆ ಹೇಳೋದು ನನ್ನ ಕೇಳ್ದೆ ಏನು ಮಾಡಕ್ ಹೋಗ್ಬೇಡಿ ಅಂತ. ಅವಳು ನಿಜವಾಗ್ಲೂ ನನ್ನ ಅಮ್ಮನ? ಐ ಡೌಟ್. ಅವಳು ನನ್ನ ಅಮ್ಮ ಆಗಿದ್ದಿದ್ರೆ ಈ ತರ ನನ್ನ ಲೈಫ್ ಹಾಳು ಮಾಡ್ತಿರ್ಲಿಲ್ಲ. ಇದನ್ನೆಲ್ಲ ಹೇಗ್ ಕವರ್ ಅಪ್ ಮಾಡ್ಲಿ? ಪಾಪು, ಇಲ್ಲ ಪಾಪು, ನನ್ನ ಹತ್ರ ಏನೋ ಹೇಳಿ. ನೀನ್ ಮಾತಾಡ್ಬೇಡ. ಇದೆಲ್ಲ ಆಗಿರೋದು ನಿನ್ನಿಂದಾನೆ. ಹಲೋ ಹಲೋ ಸ್ವೀಟಿ, ನನ್ ಜೀವನ ಹಾಳು ಮಾಡೋದಕ್ಕೆ ಬೇರೆ ಯಾರು ಬೇಡ, ಈ ಅಮ್ಮ ಅನ್ನಿಸ್ಕೊಂಡಿರೋ ಶನಿ ಸಾಕು. ಅದು ಹೇಗೆ ಇವಳು ಹೊಟ್ಟೆ ಹುಟ್ಟಿದ್ನೋ ನನ್ಗೆ ಗೊತ್ತಿಲ್ಲ. ರಿಪೇರಿ ಮಾಡಕ್ ಆಗದೆ ಇರೋ ತರ ಡ್ಯಾಮೇಜ್ ಮಾಡಿದಾಳೆ. ಹೌ ಟು ಫಿಕ್ಸ್ ದಿಸ್? ಛೇ, ಯಾರಾದ್ರೂ ನನ್ನ ಹೆಸರಲ್ಲಿ ಯಾಕೆ ಹೀಗ್ ಮಾಡ್ತಾರೆ? ಟೈಮ್ ಸರಿ ಇಲ್ಲ ಅಂದ್ರೆ ಹೂವು ಹಾವಾಗುತ್ತಂತೆ. ಅಂಬ ಹೇಳಿದ್ ನಿಜಾನೆ. ಪಾಪ ನನ್ನಿಂದ ದೇವ್ರಂತ ಶಕುಂತಲಾ ಮೇಡಮ್ಗೆ ಹೀಗಾಗೋಗಾಯ್ತು, ಬೇಜಾರ್ ಮಾಡ್ಕೊಂಡು ಹೋಗೋಗಾಯ್ತು. ಛೇ, ಅಯ್ಯೋ ದೇವ್ರೆ, ಯಾರು ಬಿದೋಗಿದ್ದಾರೆ. ಅಯ್ಯೋ ಮೇಡಮ್, ಇಲ್ಲಿ ಯಾಕೆ ಬಿದ್ದಿದ್ದಾರೆ? ಏನಾಯ್ತು ಇವ್ರಿಗೆ? ಮೇಡಮ್ 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 ಎದ್ದೇಳಿ ಮೇಡಮ್, ಮೇಡಮ್ ಕಣ್ಬಿಡಿ ಮೇಡಮ್, ಮೇಡಮ್ ಎದ್ದೇಳಿ. ಛೇ, ಸುತ್ತಲೂ ಯಾರು ಬೇರೆ ಕಾಡ್ತಿಲ್ವೇ ಮೇಡಮ್? ಯಾರಾದ್ರೂ ಇದ್ದೀರಾ ಮೇಡಮ್? ಪ್ರಜ್ಞಾ ಬಿದ್ದೋಗಿದ್ದಾರೆ. ಯಾರಾದ್ರೂ ಇದ್ದೀರಾ? ಪ್ಲೀಸ್ ಹೆಲ್ಪ್. ಯಾರಾದ್ರೂ ಇದ್ದೀರಾ? ಮೇಡಮ್ ಎದ್ದೇಳಿ ಮೇಡಮ್, ಪ್ಲೀಸ್ ಕಟ್ಬಿಡಿ. ಛೇ, ಇವರೊಬ್ಬರನ್ನ ಎಲ್ಲಿ ಬಿಟ್ಟೋಗೋಕ್ಕೂ ಆಗಲ್ಲ. ಬೇಗ ಹೋಗಿ ಭೂಪತಿನ ರವಿ ಸರ್ನ ಕರ್ಕೊಂಡ್ ಬರ್ಬೇಕು. ನಾನ್ ಬರ್ತೀನಿ ಮೇಡಮ್.
ಅಪ್ಪ, ಸ್ವಲ್ಪ ಅದ್ರಲ್ಲಿ ಬಚಾವಾಯ್ತು. ಇಲ್ಲದಿದ್ರೆ ಇದೆಲ್ಲ ಮೇಡ ಮೇಲೆ ಬೀಳೋದು. ಈಗ ಏನ್ ಮಾಡೋದು? ನಾನೊಬ್ಳೆ ಇದನ್ನ ಜಾಸ್ತಿ ಹೊತ್ತು ಇಟ್ಕೊಳಕ್ಕೂ ಆಗಲ್ಲ. ಮೇಡಮ್ ಪ್ರಜ್ಞೆ ಹೋಗಿ ಎಷ್ಟೊತ್ತಾಯ್ತೋ ಏನೋ. ಬೇಗ ಹೋಗಿ ಮೇಡಮ್ಗೆ ಟ್ರೀಟ್ಮೆಂಟ್ ಕೊಡ್ಸ್ಬೇಕು. ಮಾಡಿ ಸುತ್ತಲೂ ಯಾರು ಬೇರೆ ಕಾಣ್ತಿಲ್ಲ. ಯಾರಾದ್ರೂ ಇದ್ದೀರಾ? ಕಾಪಾಡಿ. ಹಲೋ, ಯಾರಾದ್ರೂ ಇದ್ದೀರಾ? ಮೇಡಮ್ ಪ್ರಜ್ಞೆ ತಪ್ಪಿದ್ದಾರೆ. ನಾನು ನಕ್ಷತ್ರ ಮಾತಾಡ್ತಿರೋದು. ಭೂಪತಿ, ರವಿ ಸರ್, ನಾನು ನಕ್ಷತ್ರ ಪೆಂಡಲ್ ಹತ್ರ ಇದ್ದೀನಿ. ಯಾರಾದ್ರೂ ಬನ್ನಿ. ನಾನು ಎಷ್ಟು ಕಿರ್ಚ್ಕೊಂಡ್ರು ಜಾಸ್ತಿ ದೂರ ಕೇಳ್ಸಲ್ಲ. ಮಳೆ ಸುತ್ತಲೂ ಬೇರೆ ಯಾರು ಇಲ್ಲ. ಏನಪ್ಪ ಮಾಡೋದು? ನಾನ್ ಬಿಟ್ರೆ ಕಬ್ಬ ಬೀಳುತ್ತೆ. ನಾನು ಹೀಗೆ ಇದ್ರೆ ಮೇಡಮ್ ಜೀವನಕ್ಕೆ ಅಪಾಯ. ಅಪ್ಪ ದೇವ್ರೆ, ನಿನ್ ಪೂಜೆಗೆ ಅಂತ ಉಪವಾಸ ಹಿಡ್ಕೊಂಡು ಬಂದಿದಾರಮ್ಮ. ಅವ್ರಿಗೆ ಮಾಡ್ಬೇಡ. ಈ ಕಡೆ ಯಾರಾದ್ರೂ ಬರತಾರ ನೋಡಮ್ಮ. ಯಾರಾದ್ರೂ ಇದ್ದೀರಾ? ಪ್ಲೀಸ್ ಹೆಲ್ಪ್. ಮೇಡಮ್ ಜೀವನ ಅಪಾಯದಲ್ಲಿದೆ. ಯಾರಿಗಾದ್ರೂ ಕೇಳಿಸ್ತಿದ್ಯಾ? ಶಾಮ್ಯಾನ ಬಿದ್ದೋಗ್ತಿದೆ. ರವಿ ಸರ್, ಭೂಪತಿ. ಇನ್ನೇ ಎಷ್ಟೊತ್ತಾಗುತ್ತೆ? ಬೇಗ ರೆಡಿ ಮಾಡು. ಆದಷ್ಟು ಬೇಗ ಅಮ್ಮವ್ರನ್ನ ಮನೆಗೆ ಕರ್ಕೊಂಡು ಹೋಗ್ಬೇಕು. ನಿನ್ ಫೋನ್ ಕೊಡಿಲಿ, ನಂದು ಕನೆಕ್ಟ್ ಆಗ್ತಾ ಇಲ್ಲ. ಫೋನ್ ಕೊಡು. ಇಲ್ಲೈತೆ. ರಿಂಗ್ ಆಗ್ತಾ ಇದೆ. ಹಿಂಗಾದ್ರೂ ರಿಸೀವ್ ಮಾಡ್ತಾ ಇಲ್ಲ. ಸುಸ್ತಾಗ್ತಿದೆ ಅಂತಂತಿದ್ರು. ತಿಂಡಿನೂ ತಿಂದಿಲ್ಲ, ಮಾತ್ರೆ ಬೇರೆ ತಗೊಂಡಿಲ್ಲ. ಏನಾಯ್ತೋ ಏನೋ. ಅಯ್ಯೋ, ಫೋನ್ ನಂಬರ್ ಮೇಡಮ್ ಹತ್ರ ಬಂದಿಲ್ಲ. ಅದಕ್ಕೆ ಅನ್ನೊಂದು ನಂಬರ್ ಅಂತ ಹೇಳ್ಬಿಟ್ಟು ಏನೋ ಫೋನ್ ಎತ್ತಾ ಇಲ್ಲ ಅಂತ ಕಾಣುತ್ತೆ. ನೀನು ಒಂದ್ ಕೆಲಸ ಮಾಡು, ಆ ಓನರ್ ಮನೆ ಹತ್ರ ಹೋಗ್ಬಿಟ್ಟು ನೋಡು. ಮಳೆ ಬಂತು ಅಂತ ಅಮ್ಮವ್ರು ಅಲ್ಲೇ ಈಚಿರ್ಬೋದು. ಬೇಗ ಹೋಗಿ ನೋಡು. ಕರೆಕ್ಟ್. ಭೂಪತಿ ಯಜಮಾನ್ರು ಇಲ್ಲೇ ಇದ್ದಾರೆ. ಮಗನ್ ಜೊತೆ ಮಾತಾಡ್ತಾ ಇರ್ಬೋದು. ನೀನ್ ಬೇಗ ರಿಪೇರಿ ಮಾಡು. ನಾನು ಅದೇ ನೋಡ್ಕೊ ಬರ್ತೀನಿ. ಮೊಬೈಲ್ ತಗೋ. ಮೇಡಮ್ ಫೋನ್ ಬರ್ತಿದೆ. ಯಾರಾದ್ರೂ ಅವ್ರನ್ನ ಹುಡುಕ್ತಿರ್ಬೇಕು. ವಿಷಯ ಹೇಳಿದ್ರೆ ಯಾರಾದ್ರೂ ಬರ್ತಾರೆ. ಆದ್ರೆ ಈ ಹಗ್ಗ ಹೇಗ್ ಬೀಳ್ಲಿ? ಎಷ್ಟು ಸಲ ಫೋನ್ ಮಾಡಿದ್ರು ಅಮ್ಮ ಫೋನೇ ತೆಗಿತಿದ್ರು. ಇನ್ನೂ ನನ್ನ ಮೇಲೆ ಕೋಪ ಹಾಗೆ ಇದೆ ಅನ್ಸುತ್ತೆ. ಇವತ್ತು ಕೆಲಸ ಮುಗಿಸಿದ ತಕ್ಷಣ ಇಮ್ಮಿಡಿಯೇಟ್ ಆಗಿ ಹೋಗಿ ಅಮ್ಮನ ಹತ್ರ ಮಾತಾಡ್ಬೇಕು. ಅವಾಗ್ಲಾದ್ರೂ ಅವ್ರು ಸಮಾಧಾನ ಆಗ್ತಾರೆ ಅನ್ಸುತ್ತೆ. ನಕ್ಷತ್ರ ಎಲ್ಲೋದ್ಲು? ಇನ್ನೂ ಫೋನ್ ಸ್ವಿಚ್ ಆನ್ ಮಾಡಿಲ್ಲ ಇವ್ರು. ಹೇಳ್ದೆ ಮನೆ ಬರುತ್ತೆ, ಹೋಗ್ಬೇಡ ಒಬ್ಬೊಬ್ಳೆ. ಕೇಳಲ್ಲ ನನ್ನ ಮಾತು. ನಾನು ಒಬ್ಳೇ ಇರ್ಬೇಕು ಅಂತ ಹೋದ್ಲು. ಎಲ್ಲಿ ಹೋಗಿದ್ದಳೋ ಏನ್ ಮಾಡ್ತೀವಳೋ ಗೊತ್ತಾಗ್ತಿಲ್ಲ. ಅಮ್ಮದೊಂದ್ ಕಡೆ ಆದ್ರೆ ಇವಳ್ದು ಇನ್ನೊಂದ್ ಕಡೆ. ಇವತ್ತಿನ ದಿನಾನೇ ಸರಿಗಿಲ್ಲ ಅನ್ಸುತ್ತೆ ನನಗೆ.
ಮಳೆ ವಾಚ್ ಮಾಡ್ತಿದ್ದೀರಾ? ಹಳ್ಳಿ ಮಳೆ ಬ್ಯೂಟಿನೇ ಬೇರೆ ಅಲ್ವಾ? ನೋಡೋಕೆ ಚಂದ. ನಂಗೆ ಹಳ್ಳಿಗೆಲ್ಲ ಬಂದ್ ಅಭ್ಯಾಸ ಅಲ್ಲ, ಎಲ್ಲ ಹೊಸಾದ್ ಅನ್ನಿಸ್ತದೆ. ಈ ಮರ ಗಿಡ, ಈ ಗ್ರೀನರಿ ಏನೋ ಒಂಥರ ಚಂದ. ಬ್ಯಾಂಗ್ಳೂರಲ್ಲಿ ಮಳೆ ಬಂದ್ರೆ ಯಾಕಾದ್ರೂ ಬರುತ್ತೋ ಅಂತ ಅನ್ಸುತ್ತೆ, ಆದ್ರೆ ಇಲ್ಲಿ ಬೇರೆನೆ. ಇಟ್ಸ್ ಬ್ಯೂಟಿಫುಲ್. ಭೂಪತಿ, ನೀವ್ ನನ್ನ ಈ ಫಂಕ್ಷನ್ ಕರ್ಕೊಂಡ್ ಬಂದು ತುಂಬಾ ಒಳ್ಳೇದ್ ಮಾಡಿದ್ರಿ. ಆಕ್ಚುಲಿ ನಾನ್ ತುಂಬಾ ಎಂಜಾಯ್ ಮಾಡ್ದೆ. ನಮ್ಮ ಅಪ್ಪ ಅಮ್ಮ ಈ ತರ ಜಾಗಕ್ಕೆಲ್ಲ ನನ್ನ ಕರ್ಕೊಂಡೇ ಹೋಗೋದಿಲ್ಲ. ನನ್ ಪೇರೆಂಟ್ಸ್ ಯಾವಾಗ್ಲೂ ಸ್ಟಡೀಸ್ ನೋಡ್ಕೋ, ರೇಡಿಯೋ ಸ್ಟೇಷನ್ ನ ಮೇಂಟೈನ್ ಮಾಡು, ಜಾಸ್ತಿ ಕಲಿ, ಫಾರಿನ್ ಹೋಗು ಅಂತಾರೆ. ಆದ್ರೆ ನನಗ್ ಹಾಗಲ್ಲ. ನನ್ಗೆ ಈ ಹಳ್ಳಿ ಜನ, ಈ ನೇಚರ್ ಇದೆಲ್ಲ ಸಿಕ್ಕಾಪಟ್ಟೆ ಇಷ್ಟ. ಅದಕ್ಕೆ ರವಿ ಸರ್ ಕರೆದ ತಕ್ಷಣ ಖುಷಿಯಾಗಿ ಒಪ್ಕೊಂಡ್ಬಿಟ್ಟೆ. ನಿಮ್ಗೂ ಇದೆಲ್ಲ ಇಷ್ಟನಾ? ನೋಡಿ ಪ್ಲೀಸ್, ನನ್ ಮನ್ಸ್ ಸರಿಗಿಲ್ಲ, ನನ್ನ ಒಂಚೂರು ಒಬ್ನೇ ಬಿಟ್ಬಿಡ್ತೀರಾ? ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಭೂಪತಿ ಅವರೇ. ಇವತ್ತು ಅನ್ಎಕ್ಸ್ಪೆಕ್ಟೆಡ್ ಆಗಿ ಏನೇನೋ ನಡೆದೋಯ್ತು. ಡೋಂಟ್ ವರಿ, ಲೈಫ್ ಅಂದ್ರೆ ಎಲ್ಲ ಅನ್ಎಕ್ಸ್ಪೆಕ್ಟೆಡ್ ಆಗಿನೇ ಅಲ್ವಾ ನಡೆಯೋದು. ನಾವ್ ಅದನ್ನ ಅಕ್ಸೆಪ್ಟ್ ಮಾಡ್ಬೇಕು. ನಿಮಗೆ ಕನ್ನಡ ಅರ್ಥ ಆಗಲ್ಲ. ಹೇಳ್ತಾ ಇದೀನಲ್ವಾ ನನ್ನ ಒಬ್ಬನೇ ಬಿಟ್ಬಿಡಿ ಅಂತ. ಹೇಳೋದನ್ನ ಅರ್ಥನೇ ಮಾಡ್ಕೋತಿಲ್ಲ ಅಲ್ವಲ್ಲ ನೀವು? ಮುನ್ನ ಯಾಕೆ ಈಗ ಓಡ್ ಬರ್ತಾ ಇದ್ಯಾ? ಅಮ್ಮ ಅವಾಗ್ಲೇ ಹೋದ್ರಲ್ವಾ? ಅಂದ್ರೆ ಅಮ್ಮ ಇನ್ನೂ ಬಂದಿಲ್ವಾ?